ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈವ್ನಿಂಗ್ ರೆಡಿ ಆಗಿಬಿಟ್ಟು ನಾವು ಫ್ಲವರ್ ಶೋಗೆ ಹೋಗೋಣ ಅಂತ ಹೊರಟ್ವಿ. ಆದರೆ ತುಂಬಾ ಟ್ರಾಫಿಕ್ ಇತ್ತು. ಯಾಕೆಂದರೆ ಹಬ್ಬ ನಡೀತಾ ಇತ್ತು. ಸೊ ಹಾಗಾಗಿ ತುಂಬಾ ಟ್ರಾಫಿಕ್ ಇತ್ತು. ನಾವು ಹಾಗಾದ್ರೆ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಒಳಗೆ ಹೋದ್ವಿ. ಆದರೆ ಫ್ಲವರ್ ಶೋಗೆ ಟಿಕೆಟ್ ಮಾತ್ರ ಇತ್ತು. ಆದರೆ ಅರಮನೆ ಒಳಗಡೆಗೆ ಹೋಗೋದಕ್ಕೆ ಟಿಕೆಟ್ ಇರಲಿಲ್ಲ. ಸೊ ಹಾಗಾಗಿ ಫ್ಲವರ್ ಶೋಗೆ ಟಿಕೆಟ್ ತಗೊಂಡ್ವಿ. ಅಂದರೆ 20 ರುಪೀಸ್ ಮತ್ತು 30 ರುಪೀಸ್ ಅಷ್ಟೇ ಇದ್ದಿತ್ತು. ಆಮೇಲೆ ತಿರ್ಗಿ ನಾವು ಟಿಕೆಟ್ ತೊಗೊಂಡು ಒಳಗೆ ಹೋದ್ವಿ. ಆದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಫ್ಲವರ್ ಶೋ. ಏಕೆಂದರೆ ಎಲ್ಲ ಫ್ಲವರ್ಸಲ್ಲಿಂದನೇ ಮಾಡಿದ್ದಿದ್ದು. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ನನಗಂತೂ ಫುಲ್ ಖುಷಿ ಆಯಿತು ಆ ಫ್ಲವರ್ಸ್ ನೋಡಿ. ಒಂದೊಂದು ಸಲ ನನಗೆ ಡೌಟ್ ಬರ್ತಿದ್ದು ನಿಜವಾದ ಫ್ಲವರಾ ಅಂತ. ಆದರೆ ನಿಜವಾಗ್ಲೂ ಅದು ಫ್ಲವರೇನೆ. ಅದು ಇದು ಬಂದು ಅಯೋಧ್ಯೆದು ಮಾಡಿದರು. ಇದು ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಗಿದೆ. ಅಯೋಧ್ಯೆದು ಮಾತ್ರನೇ ಇಷ್ಟ ಆಗಿದ್ದು. ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ದು. ಆದರೆ ಇದನ್ನು ಬೆಂಡಲ್ಲಿ ಮಾಡಿದರು. ನಾವು ಹಾಗೆ ಮುಂದೆ ಹೋಗ್ತಿದ್ವಿ. ಕ್ರಿಸ್ಮಸ್ ಟ್ರೀ ಎಲ್ಲ ಇತ್ತು. ನಾವು ಅಲ್ಲೇನು ಫೋಟೋಸ್ ತಗೊಳ್ಳಿಲ್ಲ. ಆದರೆ ಅಂದರೆ ಜಾಸ್ತಿ ಏನು ಇರಲಿಲ್ಲ, ಸ್ವಲ್ಪನೇ ಫ್ಲವರ್ದಿದ್ದಿತ್ತು. ಹಾಗಾಗಿ ಪಿಕಾಕ್ದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಅಲ್ಲಿಂದ ಮುಂದೆ ಹೋದ್ವಿ. ಆದರೆ ಫ್ರೂಟ್ಸಲ್ಲಿ ಅವರು ಡಿಸೈನ್ ಮಾಡಿದರು. ಫ್ರೂಟ್ಸಲ್ಲಿ ಮತ್ತು ತರಕಾರಿಲಿ ಅಂದರೆ ಕಲ್ಲಂಗಡಿ ಹಣ್ಣು ಮತ್ತು ಕುಂಬಳಕಾಯಿ ಅದರಲ್ಲೆಲ್ಲ ಡ್ರಾಯಿಂಗ್ ಮಾಡಿದರು. ಅಪ್ಪು ಸರ್ದು ಡ್ರಾಯಿಂಗ್ ಮಾಡಿದರು. ಆಮೇಲೆ ತಿರ್ಗಾ ಇದು ಒಳಗೆ ಹೋದ್ಮೇಲೆ ಅಲ್ಲಿ ಗೊಂಬೆಗಳನ್ನೆಲ್ಲ ಕೂರಿಸಿದ್ರು. ಅದನ್ನು ನೋಡ್ಕೊಂಡು ನಾವಿನ್ನು ಆಚೆ ಬಂದ್ವಿ. ಅಲ್ಲಿ ಲೈಟಿಂಗ್ಸ್ದು ಟ್ರೀ ಇತ್ತು, ಅದು ಚೆನ್ನಾಗಿತ್ತು. ಅದು ನೋಡ್ಕೊಂಡು ಇನ್ನು ಆಚೆ ಬಂದ್ವಿ, ಲೇಟ್ ಆಗುತ್ತೆ ಅಂದ್ಬಿಟ್ಟು. ಪಾಪು ಇನ್ನು ಕ್ಯೂಬ್ ಬೇಕು ಅಂದ. ಕ್ಯೂಬ್ ತಗೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಮಾಲ್ ಆಫ್ ಮೈಸೂರಿಗೆ. ಯಾಕೆಂದರೆ ನನಗಂತೂ KFC ತಿನ್ನಬೇಕಂತ ತುಂಬ ಆಸೆ ಆಗ್ತಾಯಿತ್ತು. ಸೊ ಮಾಲೆ ಹಾಕಿಸ್ಕೊಂಡಾಗ ನಾನು KFC ತಿನ್ನೋಕ್ಕಾಗಿರಲಿಲ್ಲ. ಹಾಗಾಗಿ ನನಗೆ ಅದು ತಿನ್ನಬೇಕು ಅಂತಲೇ ಮಾಲ್ ಆಫ್ ಮೈಸೂರಿಗೆ ಬಂದ್ವಿ. ಇನ್ನು ಪಾಪು ಇನ್ನು ಟ್ಯಾಕ್ಟ್ರಿ ನೋಡ್ಬಿಟ್ಟು ಅದನ್ನು ಆಡಿಸ್ಬೇಕು ಅಂತ ಅಂದ. ಸೊ ಅದು ಬರೀ 100 ರುಪೀಸ್ ಇತ್ತು ಅಷ್ಟೇ. ಸೊ ಅದನ್ನು ಆಡಿಸ್ಬಿಟ್ಟು ನಾವು ಇನ್ನು KFC ತಿನ್ನೋಕ್ಕೆ ಹೋದ್ವಿ. ಇನ್ನು ಆಲ್ಮೋಸ್ಟ್ KFC ಎಲ್ಲ ತಿನ್ಕೊಂಡು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು ತಿಂದಮೇಲೆ. ಇನ್ನು ಅಲ್ಲಿಂದ ಆಚೆ ಬಂದಾಗ ಇದು ಸ್ಪಾ ಇತ್ತು ಫಿಶ್ದು. ಅದಂತೂ ನನಗಂತೂ ಫುಲ್ ಕಾಮಿಡಿಯಾಗಿತ್ತು. ಯಾಕೆಂದರೆ ಅದು ಕಾಲು ಇಟ್ಟ ತಕ್ಷಣ ಎಲ್ಲ ಫಿಶ್ಗಳು ಬಂದ್ಬಿಟ್ಟು ಕಾಲನ್ನೇ ಕಚ್ತಾ ಇದ್ವು. ನಂಗೆ ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತು. ಬಟ್ ಅದು ಚೆನ್ನಾಗಿತ್ತು. ಕಾಲಲ್ಲಿರೋ ಕೊಳೆ ಎಲ್ಲ ತಿಂತಾಯಿತ್ತು. ಆದರೆ ಏನೋ ಒಂಥರ ಪಾಪು ಅಂತೂ ಫುಲ್ ನಗ್ತಾಯಿದ್ದ ಅವನು. ನಾವು ಆಮೇಲೆ ಅದನ್ನು ಮುಗಿಸ್ಕೊಂಡು ಇನ್ನು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೊರಟ್ವಿ. ನನ್ನ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.